ಇನ್ನು ಪ್ರಯಾಗ್ರಾಜ್ನ ಕುಂಭಮೇಳ ಅಂತ್ಯ ಆಗೋದಕ್ಕೆ ಇನ್ನೇನು 3 ದಿನ ಮಾತ್ರ ಬಾಕಿ ಉಳಿದಿರೋದು. ಕೊನೆಯ ದಿನ ಹತ್ರ ಬರ್ತಾ ಇದ್ದಾಗೆ ಕುಂಭಮೇಳದಲ್ಲಿ ಏನೆಲ್ಲ ನಡೆದಿದೆ ಅನ್ನೋ ಪ್ರಶ್ನೆ ಹುಟ್ಟುವಂತೆ ಮಾಡಿದೆ. ಬಹಳಷ್ಟು ಆರೋಪಗಳನ್ನು ಮಾಡಲಾಗ್ತಾ ಇದೆ. ಅದಕ್ಕೆ ಸಮರ್ಥನೆಗಳು ಕೂಡ ಅದೇ ಧಾಟಿಯಲ್ಲಿ ಬರ್ತಾ ಇದೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರಿಪೋರ್ಟ್ ನೋಡ್ಕೊಂಬೋಣ. ನೂರ 44 ವರ್ಷಗಳ ಬಳಿಕ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೀತಿದೆ. ಫೆಬ್ರವರಿ 26 ಅಂದ್ರೆ ಮಹಾಶಿವರಾತ್ರಿ ದಿನ ಈ ಕುಂಭಮೇಳಕ್ಕೆ ತೆರೆ ಬೀಳಲಿದೆ. ಅಂದ್ರೆ ಇನ್ನು 3 ದಿನ ಬಾಕಿ ಇದೆ. ಹೀಗಾಗಿ ಪ್ರಯಾಗ್ರಾಜ್ಗೆ ಪುಣ್ಯ ಸ್ನಾನ ಮಾಡಲು ಭಕ್ತರ ದಂಡೆ ಹರಿದು ಬರ್ತಿದೆ. ಇಂದು ಒಂದೇ ದಿನ 1 ಕೋಟಿಗೂ ಅಧಿಕ ಭಕ್ತರು ಪುಣ್ಯ ಸ್ನಾನ ಮಾಡಿದ್ದಾರೆ. ಇದುವರೆಗೂ ಒಟ್ಟು 60 ಕೋಟಿಗೂ ಅಧಿಕ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದಿದ್ದಾರೆ. ಹೀಗೆ ಭಕ್ತರ ದಂಡು ಹರಿದು ಬರ್ತಿರೋದ್ರಿಂದ ಸಿಕ್ಕಿದ್ದೇ ಚಾನ್ಸು ಅಂತ ಕುಂಭಮೇಳದಲ್ಲಿ ವಸೂಲಿಯೂ ಜೋರಾಗಿ ನಡೀತಿದೆ ಅನ್ನೋ ಆರೋಪ ಕೇಳಿಬಂದಿದೆ. 1,000 ರೂಪಾಯಿ ಬೋಟ್ಗೆ 20,000 ಡಿಮ್ಯಾಂಡ್. 2 ಕಿಲೋಮೀಟರ್ ಹೋಗಲು ಬೈಕ್ಗಳಿಗೆ 500 ರೂಪಾಯಿ ವಸೂಲಿ. ಪ್ರಯಾಗ್ರಾಜ್ಗೆ ಸಂಪರ್ಕ ಕಲ್ಪಿಸುವ ರಸ್ತೆಗಳು ಟ್ರಾಫಿಕ್ ಜಾಮ್ನಿಂದ ಕೂಡಿವೆ. ಹತ್ರ 100 ಕಿಲೋಮೀಟರ್ ವರೆಗೂ ಸ್ಲೋ ಮೂವಿಂಗ್ ಟ್ರಾಫಿಕ್ ಇದೆ. ಪ್ರಯಾಗ್ರಾಜ್ನಿಂದ 25 ಕಿಲೋಮೀಟರ್ ದೂರದಲ್ಲೇ ವಾಹನಗಳನ್ನು ತಡೆಯಲಾಗ್ತಿದ್ದು ಭಕ್ತರು ನಡೆದುಕೊಂಡೇ ತ್ರಿವೇಣಿ ಸಂಗಮಕ್ಕೆ ಬರಬೇಕಿದೆ. ಇನ್ನು ಕೆಲ ಸ್ಥಳೀಯರು ಇದನ್ನೇ ಬಂಡವಾಳ ಮಾಡಿಕೊಂಡು ಬೈಕ್ಗಳಲ್ಲಿ ಜನರನ್ನ ಕರೆದೊಯ್ಯುತ್ತಿದ್ದಾರೆ. ಕೇವಲ 2 ಕಿಲೋಮೀಟರ್ಗೆ 500 ರೂಪಾಯಿವರೆಗೂ ಹಣ ಕೇಳ್ತಿರುವ ಆರೋಪ ಇದೆ. ಹೀಗಾಗಿ ಸ್ಥಳೀಯ ಪೊಲೀಸರು ಕಾರ್ಯಾಚರಣೆ ನಡೆಸಿ ಸುಲಿಗೆ ಮಾಡ್ತಿದ್ದ 700ಕ್ಕೂ ಹೆಚ್ಚು ಬೈಕ್ಗಳನ್ನ ಸೀಸ್ ಮಾಡಿದ್ದಾರೆ. ಇನ್ನು ತ್ರಿವೇಣಿ ಸಂಗಮದಲ್ಲಿ ಬೋಟ್ಗಳು ಸಹ ಕಾರ್ಯನಿರ್ವಹಿಸುತ್ತಿದ್ದು ಅವರು ಸಹ 10 ಪಟ್ಟು 20 ಪಟ್ಟು ಹಣ ಕೇಳ್ತಿವೆ. 1,000 ರೂಪಾಯಿ ಇದ್ದ ಬೋಟ್ ರೈಡ್ಗೆ 15ರಿಂದ 20,000 ರೂಪಾಯಿ ಕೇಳ್ತಿದ್ದಾರೆ ಅಂತ ಆರೋಪಿಸಲಾಗ್ತಿದೆ. ಇನ್ನು ಸರ್ಕಾರದ ಈ ಅವ್ಯವಸ್ಥೆಯ ವಿರುದ್ಧ ಮಾಜಿ ಸಿಎಂ ಅಖಿಲೇಶ್ ಯಾದವ್ ಕಿಡಿಕಾರಿದ್ದಾರೆ. 144 ವರ್ಷಗಳ ಬಳಿಕ ಮಹಾಕುಂಭ ನಡೀತಿದೆ ಅನ್ನೋದೇ ದೊಡ್ಡ ಸುಳ್ಳು ಎಂದಿದ್ದಾರೆ. सबसे पहला झूठ जिससे ठेस लगने की बात शुरू होती है ये कहना कि 144 वर्ष बाद हो रहा है. ಈ ಆರೋಪ ಪ್ರತ್ಯಾರೋಪ ಏನೇ ಇದ್ರೂ ಈಗಲೂ ಕುಂಭಮೇಳಕ್ಕೆ ಕೋಟ್ಯಾಂತರ ಭಕ್ತರ ದಂಡು ಹರಿದು ಬರ್ತಿದೆ. ಶಿವರಾತ್ರಿ ಹಿನ್ನೆಲೆಯಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಿದ್ದಂತೆ ರೈಲು ನಿಲ್ದಾಣಗಳಲ್ಲಿ ಸ್ನಾನಘಟ್ಟಗಳಲ್ಲಿ ಮತ್ತಷ್ಟು ಭದ್ರತೆ ಹೆಚ್ಚಿಸಲಾಗಿದೆ. ಬ್ಯೂರೋ ರಿಪೋರ್ಟ್, TV9.